ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದ ವಂದನೆಗಳು. ಕಳೆದ ಕ್ಲಾಸಲ್ಲಿ ನಾನು ಗಣಿತಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಪಾತ್ರ ಅಂದರೆ ದ ರೋಲ್ ಆಫ್ ಮ್ಯಾಥಮ್ಯಾಟಿಕ್ಸ್ ಇನ್ ಎಕನಾಮಿಕ್ ಸೈನ್ಸ್ ಅಥವಾ ಇನ್ ಎಕನಾಮಿಕ್ ಅನಾಲಿಸಿಸ್. ನಮಗೆ ಗೊತ್ತಿದೆ, ನಾವು ಹೆಚ್ಚು ಗಣಿತಶಾಸ್ತ್ರವನ್ನು ಅರ್ಥಶಾಸ್ತ್ರದಲ್ಲಿ ಬಳಸೋದ್ರಿಂದ ಅಥವಾ ಗಣಿತೀಯ ತಂತ್ರಗಳನ್ನು ಬಳಸೋದ್ರಿಂದ ನಾವು ಅರ್ಥಶಾಸ್ತ್ರವನ್ನು ಇನ್ನೂ ನಿಖರವಾಗಿ ಸ್ಪಷ್ಟವಾಗಿ ನಾವು ಸರಳತೆಯಿಂದ ನಾವು ತಿಳ್ಕೊಳ್ಬೋದು ಅಂತಕ್ಕಂಥ ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ವಿ. ದ ರೋಲ್ ಆಫ್ ಮ್ಯಾಥಮ್ಯಾಟಿಕ್ಸ್ ಇನ್ ಎಕನಾಮಿಕ್ ಸೈನ್ಸ್ ಟು ಯೂಸಿಂಗ್ ದ ಮ್ಯಾಥಮ್ಯಾಟಿಕ್ ಟೆಕ್ನಿಕ್ಸ್ that the economics will be learn or we have to know about the very clearly clarified and also concise and also the clarity and precise. So with the use of the mathematical techniques, for example, sometimes it will be the more and more the problems it is occurring, the more problems, that is the disadvantages to using the mathematics in economics. What are the disadvantages? ನಾವಿಲ್ಲಿ ಕಳೆದ ಕ್ಲಾಸಲ್ಲಿ ನೋಡಿದ ಹಾಗೆ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರವನ್ನು ಬಳಸುವಾಗ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತೀವಿ, ಕೆಲವೊಂದು ಅನಾನುಕೂಲತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾವ ಟೈಮಲ್ಲಿ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ, ನಾವು ಗಣಿತೀಯ ತಂತ್ರಗಳನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ವ್ಯಾಪಕವಾಗಿ ಬಳಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ಮಾನವನ ನಡವಳಿಕೆಗೆ ಸಂಬಂಧಪಟ್ಟಂತೆ, ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಂಥ ಸಿದ್ಧಾಂತಗಳಲ್ಲಿ ನಾವು ಅವುಗಳನ್ನು ವಿಶ್ಲೇಷಣೆ ಮಾಡುವಾಗ ಮತ್ತು ನಿಖರತೆ ಸ್ಪಷ್ಟತೆಗೆ ಸ್ಪಷ್ಟತೆಗೆ ನಾವು ಹೆಸರಾದಂಥ ಗಣಿತಶಾಸ್ತ್ರವನ್ನು ಬಳಸ್ಕೊಳ್ಳಿಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಯಾಕೆ ಅಂದರೆ ಸಾಕಷ್ಟು ಅಡ್ಡಿ ಆತಂಕಗಳಾಗುತ್ತೆ, ಸಾಕಷ್ಟು ಅನಾನುಕೂಲ ಆಗ್ತಾ ಹೋಗುತ್ತೆ. ಅವು ಯಾವುದನ್ನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರೋಣ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಮ್ಯಾಕ್ಸಿಮೈಸ್ ಮಾಡಿಕೊಡ್ರಿ, ಹಂಗಾದ್ರೆ ಕ್ಲಾರಿಟಿ ಕಾಣುತ್ತೆ. ಇಲ್ಲ ಅಂದರೆ ನನ್ನ ವಾಯ್ಸನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮೊದಲನೇದಾಗಿ, ಗುಣಾತ್ಮಕ ಆರ್ಥಿಕ ಅಂಶಗಳ ವಿಶ್ಲೇಷಣೆ ಸುಲಭವಲ್ಲ. ಅಂದರೆ ಗಣಿತೀಯ ತಂತ್ರಗಳನ್ನು ಬಳಸೋದ್ರಿಂದ ನಾವು ಅಲ್ಲಿ ಗುಣಾತ್ಮಕ ಅಂಶಗಳೇನೈತೆ ಅವುಗಳನ್ನು ಬಳಕೆ ಮಾಡಿಕೊಡೋದು ಅಷ್ಟು ಸುಲಭ ಅಲ್ಲ. ಎರಡನೇದಾಗಿ, ಗಣಿತದ ವಿಧಾನ ತುಂಬ ಕ್ಲಿಷ್ಟಕರವಾಗಿದೆ, ಅಂದರೆ ಕಷ್ಟಕರವಾದದ್ದು ಅಂತ. ಗಣಿತೀಯ ತಂತ್ರಗಳನ್ನು ಬಳಸೋದು ತುಂಬ ಕಷ್ಟಕರವಾಗಿದ್ದು ಅಂತ. ನಂತರ ಮೂರನೇದಾಗಿ, ಜನಸಾಮಾನ್ಯರಿಗೆ ನಿಲುಕದ್ದಾಗಿದೆ, ಅಂದರೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಬಹುಬೇಗ ಅಂತಕ್ಕಂಥದ್ದು. ನಾಲ್ಕನೇದಾಗಿ, ವಿಶೇಷ ಪರಿಣಿತಿಯ ಅಗತ್ಯತೆ ಇದೆ ಅಂತಕ್ಕಂಥ, ಅಂದರೆ ದೇ ರಿಕ್ವೈರ್ ದ ಸ್ಪೆಷಲ್ ಎಕ್ಸ್ಪರ್ಟ್ ಅಂತಕ್ಕಂಥದ್ದು, ಅಥವಾ ಸ್ಪೆಷಲ್ ಟ್ಯಾಲೆಂಟ್ ಬೇಕು ಅಂತಕ್ಕಂಥ ನೋಡ್ತೀವಿ. ಅನಂತರ ಸಾರ್ವತ್ರಿಕ ವಿಶ್ವಾಸವನ್ನು ಗಳಿಸುವುದಿಲ್ಲ ಅಂತ, ನಾಟ್ ಪಾಪ್ಯುಲರ್ ಅಂತ, ಅಂದರೆ ಪ್ರಸಿದ್ಧವಾಗೋದಿಲ್ಲ ಅಂತಕ್ಕಂಥ. ಅಂದರೆ ಹಿಯರ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಟು ಯೂಸಿಂಗ್ ದ ಮ್ಯಾಥಮ್ಯಾಟಿಕ್ಸ್ ಇನ್ ಎಕನಾಮಿಕ್ಸ್? ದೇರ್ ಆರ್ ದಿ ಮೋರ್ ಅಪರ್ಚುನಿಟೀಸ್ ಟು ಯೂಸ್ ದ ಮ್ಯಾಥಮ್ಯಾಟಿಕಲ್ ಟೆಕ್ನಿಕ್ಸ್ ಇನ್ ಎಕನಾಮಿಕ್ ಅನಾಲಿಸಿಸ್, ಬಟ್ ಇಟ್ ಈಸ್ ನಾಟ್ ದ ಈಸಿ. It is not the easy when analyzing the regarding of the human behavior theories, because there is the more the problems occurring there. What are the problems or the disadvantages of the mathematical techniques? So here the first one is not easy for analyze the qualitative economic factors. It is only analyze for the only quantitative factors, not qualitative factor. The second one, the mathematical method highly critically. It is will be mathematical the use of the mathematical techniques in economic theory, the highly critically. The next one, not to reach the common people. It is not the early it is not the reach the common people. It requires so many problems are there. The fourth one, necessary for special skill. It requires the use skill to the use of the mathematical techniques in the economic theory, especially human behavior theories. The last one, no public confidences. The mathematical techniques in economic sense, it is the lost the public confidence because of there is the more complicated the items. So here the first one, ನಾವೇನು ಹೇಳಿದ್ವಿ, ಗುಣಾತ್ಮಕ ಆರ್ಥಿಕ ಅಂಶಗಳ ವಿಶ್ಲೇಷಣೆ ಅಷ್ಟು ಸುಲಭ ಅಲ್ಲ. ನಾವು ಆಲ್ರೆಡಿ ಗೊತ್ತಿದೆ, ಗಣಿತ ತಂತ್ರಗಳನ್ನು ಬಳಸಿ ನಾವು ಗುಣಾತ್ಮಕವಾದ ಭಾವನಾತ್ಮಕ ಅಂಶಗಳನ್ನು ನಾವು ಪರಿಗಣಿಸಿ ಆರ್ಥಿಕ ಅಂಶಗಳನ್ನು ಅಥವಾ ಸಿದ್ಧಾಂತಗಳನ್ನು ವಿವರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಿಮಾಣಾತ್ಮಕ ರೂಪದಲ್ಲಿರ್ತಕ್ಕಂಥ ಕೆಲವೊಂದು ಏನು ಹೇಳ್ತೀವಿ ನಾವು ಆರ್ಥಿಕ ಅಂಶಗಳು ಅಂತಕ್ಕಂಥದ್ದು ಗಣಿತಶಾಸ್ತ್ರವನ್ನು ವಿವರಲಿಕ್ಕೆ ಸಾಧ್ಯ ಇದೆ.
ಆದರೆ ಕೆಲವೊಂದು ನಮಗೆ ಆರ್ಥಿಕ ಬಯಕೆಗಳಾಗಿರ್ಬೋದು, ತುಷ್ಟಿಗುಣ ಆಗಿರ್ಬೋದು, ಯೋಗಕ್ಷೇಮ ಆಗಿರ್ಬೋದು, ಅಥವಾ ಮಾನವನ ತೃಪ್ತಿ ಆಗಿರ್ಬೋದು, ಇವುಗಳೆಲ್ಲವನ್ನು ನಾವು ಪರಿಮಾಣಾತ್ಮಕವಾಗಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇವುಗಳೆಲ್ಲವೂ ಏನಪ್ಪ ಅಂದರೆ ವ್ಯಕ್ತಿಯ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ. ಹಾಗಾಗಿ ಅವು ವ್ಯಕ್ತಿಯಿಂದ ವ್ಯಕ್ತಿ ಬದಲಾಗ್ತಾ ಇರುತ್ತೆ. ಆದ್ದರಿಂದ ನಾವು ಗಣತೀಯ ತಂತ್ರಗಳನ್ನು ಬಳಸಿ ಇಷ್ಟೇ ತೃಪ್ತಿ ಸಿಗುತ್ತೆ ಅನ್ನೋದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೇನಾಗುತ್ತೆ, ಗುಣಾತ್ಮಕ ಆರ್ಥಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡೋದು ಸುಲಭ ಅಲ್ಲ ಅಂತಕ್ಕಂಥ ಮೊದಲನೇದು. ಎರಡನೇದಾಗಿ, ಗಣತೀಯ ವಿಧಾನ ಅಥವಾ ಗಣಿತದ ವಿಧಾನ ತುಂಬ ಕಷ್ಟಕರವಾದದ್ದು ಅಂತ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಗಣತೀಯ ಶಾಸ್ತ್ರದ ತಂತ್ರಗಳು ಅಂತಕ್ಕಂಥ ತುಂಬ ಸಂಕೀರ್ಣವಾದಾಗಿರುತ್ತೆ. ಆದ್ದರಿಂದ ಅವುಗಳನ್ನು ಆರ್ಥಿಕ ಸಿದ್ಧಾಂತಗಳ ಅನ್ವಯಿಸಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಈ ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ನಾವು ನೋಡೋದಾದರೆ ಆ ಗಣತೀಯ ವಿಧಾನಗಳ ಅರಿವು ಸ್ಪಷ್ಟವಾಗಿರಬೇಕಾಗುತ್ತೆ. ಇಲ್ಲದೆ ಹೋದರೆ ನಾವು ಅವುಗಳನ್ನು ಸುಲಭವಾಗಿ ವಿವರಣಾತ್ಮಕವಾಗಿ ಹೇಳಲು ಸಾಧ್ಯ ಇಲ್ಲದಷ್ಟು ಸಮಸ್ಯೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಜನಸಾಮಾನ್ಯರು ಅಂತಕ್ಕಂಥದ್ದು ಇಂಥ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ, ಅಥವಾ ಪ್ರಬುದ್ಧತೆಯೂ ಇರೋದಿಲ್ಲ. ಇದು ಎರಡನೇದು. ನೆಕ್ಸ್ಟ್ ಮೂರನೇದಾಗಿ, ಇದು ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ ಅಂತಕ್ಕಂಥ, ಕಷ್ಟ ಆಗುತ್ತೆ. ಗಣತೀಯ ತಂತ್ರಗಳು ತುಂಬ ಕ್ಲಿಷ್ಟಕರವಾಗುತ್ತೆ. ಆದ್ದರಿಂದ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸತತ ಪ್ರಯತ್ನ ಬೇಕೇ ಬೇಕು. ಏಕೆಂದರೆ ಗಣಿತದ ಶಾಸ್ತ್ರ ಅಂತಕ್ಕಂಥದ್ದು ಇದೊಂದು ಸುಲಭವಾಗಿ ಅರ್ಥ ಕಲಿಯುವ ಶಾಸ್ತ್ರವಾಗಿಲ್ಲ. ಹಾಗಾಗಿ ಜನಸಾಮಾನ್ಯರಿಗೆ ಇದು ಅರ್ಥಶಾಸ್ತ್ರ ಸಿದ್ಧಾಂತಗಳನ್ನು ಗಣಿತದ ಶಾಸ್ತ್ರದ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಂಥ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಅದು ಕೂಡ ಒಂದು ನಮಗೆ ಈ ಗಣತೀಯ ಶಾಸ್ತ್ರದ ಅನಾನುಕೂಲ ಅಂತ ಕರೀತೀವಿ. ಮತ್ತೊಂದು ನಾವು ಹೇಳಿದ್ವಿ, ನಾವು ಗಣತೀಯ ತಂತ್ರಗಳನ್ನು ಬಳಸಲಿಕ್ಕೆ ವಿಶೇಷ ಪರಿಣಿತಿಯ ಅಗತ್ಯತೆ ಇದೆ, ವಿಶೇಷ ಪ್ರತಿಭೆಯ ಅಗತ್ಯತೆ ಇದೆ. ಯಾಕೆಂದರೆ ಈ ಗಣತೀಯ ತಂತ್ರಗಳನ್ನು ಅರ್ಥಶಾಸ್ತ್ರದ ಸಿದ್ಧಾಂತಗಳಿಗೆ ಅಳವಡಿಸಿಕೊಳ್ಳೋದು ಸುಲಭದ ಕೆಲಸವಲ್ಲ. ಬದಲಾಗಿ ಗಣತೀಯ ವಿಧಾನಗಳಲ್ಲಿ ಪರಿಣಿತಿಯನ್ನು ಪಡೆದಿರತಕ್ಕಂಥ, ಜ್ಞಾನವನ್ನು ಪಡೆದಿರತಕ್ಕಂಥ ಆರ್ಥಿಕ ಸಿದ್ಧಾಂತಗಳಿಗೆ ಅಳವಡಿಸಿ ವಿಶ್ಲೇಷಿಸಬೇಕಾಗುತ್ತೆ. ಆದ್ದರಿಂದ ಅರ್ಥಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ತಜ್ಞರಾದವರು, ಅದರಲ್ಲಿ ಪರಿಪೂರ್ಣತೆ ಹೊಂದಿರತಕ್ಕಂಥವ್ರು ಮಾತ್ರ ಒಂದು ವಿಶ್ಲೇಷಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕ ಅನಾಭಿವೃದ್ಧಿ ರಾಷ್ಟ್ರಗಳಲ್ಲಿ ಇದು ಜನಪ್ರಿಯ ಯಾಕೆ ಆಗಿಲ್ಲ ಅಂದರೆ ಅಂತಾರಾಷ್ಟ್ರಗಳಲ್ಲಿ ಗಣಿತ ಮತ್ತು ಅರ್ಥಶಾಸ್ತ್ರದ ಪರಿಣಿತರು ಸಿಗೋದು ತುಂಬ ವಿರಳ ಅಂತ. ನೆಕ್ಸ್ಟ್ ನಾವು ಕೊನೆಯದಾಗಿ ನಾವು ಹೇಳಿದ್ರೆ ಸಾರ್ವತ್ರಿಕ ವಿಶ್ವಾಸವನ್ನು ಗಳಿಸಿಲ್ಲ ಅಂತಕ್ಕಂಥದ್ದು. ಗಣತೀಯ ತಂತ್ರಗಳು ಪರಿಣಿತರಿಗೆ ಮಾತ್ರ ಅರ್ಥ ಆಗೋದ್ರಿಂದ ಇದರಿಂದ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗಿದೆ, ಸಾಧ್ಯ ಆಗೋದೂ ಇಲ್ಲ. ಹಾಗಾಗಿ ಗಣತೀಯ ಅರ್ಥಶಾಸ್ತ್ರದ ಸಿದ್ಧಾಂತಗಳು ತುಂಬ ಕ್ಲಿಷ್ಟಕರವಾಗಿರೋದ್ರಿಂದ ಇವು ಜನಪ್ರಿಯ ಆಗ್ತಾ ಇಲ್ಲ, ಸಾರ್ವಜನಿಕರಿಗೆ ಹತ್ತಿರ ಆಗ್ತಾ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಗಣಿತಶಾಸ್ತ್ರದಲ್ಲಿ ಅರ್ಥಶಾಸ್ತ್ರವನ್ನು ಬಳಸಲಿಕ್ಕೆ ಹಲವು ರೀತಿಯ ಅನಾನುಕೂಲಗಳು ಇದ್ದರೂ ಕೂಡ ಇವತ್ತು ನಾವು ಯಾವುದೇ ರೀತಿ ನೀತಿಗಳನ್ನು, ಆರ್ಥಿಕ ನೀತಿಗಳಾಗಿರ್ಬೋದು, ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ, ಅರ್ಥಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೆ ನಾವು ನಿಖರತೆ ಸ್ಪಷ್ಟತೆಯನ್ನು ಪಡೆದು ಪ್ರಾಯೋಗಿಕವಾಗಿ ನಾವು ಕೆಲವೊಂದು ವಿಧಾನಗಳನ್ನು ಅಳವಡಿಸಿ ಅನಿವಾರ್ಯವಾಗಿ ನಾವು ಅರ್ಥಶಾಸ್ತ್ರ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಬಳಸ್ತಾ ಇದ್ದೇವೆ ಇವತ್ತು. ಹಾಗಾಗಿ ಆರ್ಥಿಕ ಸಿದ್ಧಾಂತಗಳನ್ನು, ನೈಜತೆಯನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗಣತೀಯ ತಂತ್ರಗಳನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದೀವಿ. ಹಾಗಾಗಿ ಇತ್ತೀಚೆಗೆ ನೊಬೆಲ್ ಅರ್ಥಶಾಸ್ತ್ರಜ್ಞರು ಕೂಡ ಗಣತೀಯ ತಂತ್ರಗಳನ್ನು ಬಳಸಿ ಅವರು ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆಧುನಿಕ ಜಗತ್ತಿನಲ್ಲಿ ಗಣತೀಯ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇವತ್ತು ಅತಿ ವೇಗವಾಗಿ ಬೆಳೆಯುತ್ತಿರುವ ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ ಅಂದರೆ ತಪ್ಪಾಗಲಾರದು. ಇಷ್ಟು ನಮಗೆ ಗಣತೀಯ ಅರ್ಥಶಾಸ್ತ್ರದ ಅನಾನುಕೂಲಗಳು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೀವಿ. ಸೊ ಹಿಯರ್ we can understand what is that the disadvantage to using the mathematics in economics. Already I told you that there is the opportunities are there to using the mathematical techniques, but there is it is not easy to analyze the regarding about the human behavior theories. So for example, already I told you the first one, not easy for the analyze the qualitative economic factor. So we can use the economic analysis by using the mathematical techniques for only quantitative factors, not the qualitative factors, because of the already I told you, given the example. For example, human wants, satisfaction, utility and taste, and also welfare of people, they are all the regarding about it is the concerns of human mind. So that's why
those are the what is that changes what is that person to person, place to place. That's why we cannot measurement quantitatively according to mathematical techniques. So that is not the easy for the analyze the qualitative factor. That is also one of the disadvantages of the using the mathematics in economics theories. And also the second one, mathematical method highly critically. Already I told you that the using of the mathematical techniques in the recent days, it is a very highly critical because of the application of the economic theories by using the mathematics. It will be very complicated because some people they don't know about the what is that the awareness about the mathematical techniques to the application of the economic theories. So that's why it is not easy to the understanding the common people. So and also it is the not the what is that the awareness of the people of the common. That's why it is not cannot understand very easily the mathematical techniques in the economic sense. The last one or the third one, not to the reach common people. Already I told you that the mathematical techniques are very complicated. That's why the understanding of the mathematical techniques it should be more and more efforts. That's why it is not the very learning subject or the easy subject. So that's why the common people they cannot understand some economic theories through the mathematical techniques, and also we cannot find the remedy for some economic problems. That is the not to the reach the what is that common people. The fourth one, there is the necessary for the special skill for the using the mathematical techniques in economic sense, because of the using the mathematics techniques only those are the experts in economics and mathematics. They only what is that use, and also the what is that more and more the explanation about the economic theories by using of the mathematical techniques. That's why recent days the so many developing countries the what is that the mathematical techniques is not the popular because of there is no the experts of the mathematics and economics. Next one, no public confidence. It means mathematical techniques is lost the public confidence because of this is the complicated subject or complicated techniques. So that's why here what is that the mathematical techniques it is not the easy to understanding the common people. That's why the mathematical economics it is the lost the confidence of the public or the common people. So like this, the mathematical techniques it is in economics they have the use of the more disadvantages, although the economics will be what is that the very clarity, very what is that accuracy and very precise. This is the one of the popular. So and also today the economics it is the mathematical economics it is one of the part of the economics. Because of the recent days there is so many Nobel laureates, they are the used economic analysis by the using of the mathematical techniques. So these are the what is that the disadvantages of the mathematical techniques in the economics. And also we go through the some what is that we can understand what is that the functional relationship. So the functional relationship here, already we know that what is the functional relationship. So here the functional relationship, first we can understand what are the basic components of the mathematical techniques. Already we have studied in your what is that high school and PUC. What are the number system, integers, fractions, and also what is that dividing, addition. So like this it is the number system, integers or fractions, they are all what is that the type of the what is that primary mathematical techniques. Before that, here we can understand the functional relationship. Here the first one we can say that it is what is function. Function is an equation of fixed and variable numbers. The economic activities
not the fully independent, but they are depends one another. Like this, analyze the relationship of variables by using the equations. So already we know that what is function. Function is refers to the relationship between two or the more variable. The function is explanation the relationship of two or more variables. For example, already we know that y equal to f of x. Y and x, they are the two variables. The f is function. This is the relationship between the y and x. This is the two variable. This is called what is the function. So here we can say that, for example, already I given what is that. Please observe and note that. Here examples. What is the function and functional relationship? Y equal to f of x. Y and x are the variables. F is function. The next one is d equal to f of p. In this equation, d and p, they are the variables. F is function. The function is explanation between demand and price. The next one, s equal to f of p. In this equation, s and p are variables. F is function. Like this, so in this equation, the y is function of x or y is depending on x variable. In this, x is independent variable and y is dependent variable. So these are the what is that, the function and functional relationship. ಇಲ್ಲಿ ಉದಾಹರಣೆಗೆ ಬಿಂಬಕಗಳು ಮತ್ತು ಬಿಂಬಕಗಳ ಸಂಬಂಧಗಳೇನು ಅಂತಕ್ಕಂಥ. ಇಲ್ಲಿ ಬಿಂಬಕ ಮತ್ತು ಬಿಂಬಕಗಳ ಸಂಬಂಧಗಳನ್ನು ನೋಡಿದಾಗ ಯಾವತ್ತೂ ಅಷ್ಟೇ ಬಿಂಬಕ ಅಂದರೆ ನಾವು ಹೇಳ್ತೀವಿ ಸ್ಥಿರ ಮತ್ತು ಚಲ ಸಂಖ್ಯೆಗಳನ್ನು ಒಳಗೊಂಡ ಒಂದು ಸಮೀಕರಣ ಅಂತಕ್ಕಂಥದ್ದು. ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಬದಲಾಗೋದಿಲ್ಲ, ಬದಲಾಗಿ ಒಂದನ್ನೊಂದು ಮತ್ತೊಂದನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಈ ರೀತಿ ಆರ್ಥಿಕ ಚಲಕಗಳ ನಡುವಿನ ಪರಸ್ಪರ ಸಂಬಂಧವನ್ನು ವಿವರಿಸುವುದೇ ಬಿಂಬಕ ಅಂತ ಕರೀತೀವಿ ಹೋಗ್ತೀವಿ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಲಕಗಳ ನಡುವೆ ಇರುವ ಸಂಬಂಧವನ್ನು ಬಿಂಬಕದ ಮೂಲಕ ವಿವರಿಸುವುದಕ್ಕೆ ನಾವು ಚಲಕ ಅಥವಾ ಬಿಂಬಕ ಸಂಬಂಧ ಎಂದು ಕರಿತಾ ಹೋಗ್ತೀವಿ. ಆ ಬಿಂಬಕ ಸಂಬಂಧವನ್ನು ನಾವು ಕೆಲವೊಂದು ಸಮೀಕರಣದ ಮೂಲಕ ನಾವು ಹೇಳ್ತಾ ಬರ್ಬೋದು. ನಾವಿಲ್ಲಿ ಹೇಳ್ತಾ ಇದ್ದೆ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತಕ್ಕಂಥ. y ಅನ್ನೋದು ಎಕ್ಸ್ ಮೇಲೆ ಅವಲಂಬಿತವಾಗಿದೆ ಅಂತಕ್ಕಂಥ. ಆನಂತರ ಎರಡನೇದು ಡಿ ಈಕ್ವಲ್ ಟು ಎಫ್ ಆಫ್ ಪಿ ಅಂತಕ್ಕಂಥ. ಡಿ ಅನ್ನೋದು ಪಿ ಯ ಮೇಲೆ ಅವಲಂಬಿತವಾಗಿದೆ. ಹಿಂಗೆ ಅವಲಂಬಿತವಾಗಿದೆ ಅನ್ನೋದು ಹೇಳೋರು ಯಾರು ಅಂದರೆ ಎಫ್ ಅಂತ ನಾವು ಬರ್ಕೊಂಡಿದ್ದೀವಿ ನೋಡಿ. ಎಫ್ ಅನ್ನೋದೇನೋ ಬಿಂಬಕ, ಫಂಕ್ಷನ್ ಅಂತ. ಅಂದರೆ ಎರಡು ಚಲಕಗಳ ನಡುವೆ ಇರುವ ಸಂಬಂಧವನ್ನು ವಿವರಿಸ್ತಾ ಹೋಗುತ್ತೆ. ಅದೇ ರೀತಿ ಎಸ್ ಈಕ್ವಲ್ ಟು ಎಫ್ ಆಫ್ ಪಿ ಅಂತ. ನಮಗೆ ಗೊತ್ತಿದೆ ಡಿ ಅಂದರೆ ಡಿಮಾಂಡ್, ಬೇಡಿಕೆ. ಎಸ್ ಅಂದರೆ ಸಪ್ಲೈ, ಪೂರೈಕೆ. ಡಿಮಾಂಡ್ ಅನ್ನೋದು ಬೆಲೆಯ ಮೇಲೆ ಅವಲಂಬಿತವಾಗಿದೆ, ಪೂರೈಕೆ ಅನ್ನೋದು ಬೆಲೆಯ ಮೇಲೆ ಅವಲಂಬಿತವಾಗಿದೆ. ನಾನು ಮತ್ತೊಂದು ಬರೆದಿದ್ದೀನಿ ಐ ಈಕ್ವಲ್ ಟು ಎಫ್ ಆಫ್ ಆರ್ ಅಂತಕ್ಕಂಥದ್ದು. ಐ ಅಂದರೆ ಇನ್ವೆಸ್ಟ್ಮೆಂಟ್, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಹೂಡಿಕೆ. ಐ ಅಂದರೆ, ಆರ್ ಅಂದರೆ ಬಡ್ಡಿ ದರ. ಹೂಡಿಕೆ ಯಾವಾಗಲೂ ಬಡ್ಡಿ ದರ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಬಿಂಬಕದ ಸಂಬಂಧ ಹೇಳ್ಕೊಡ್ತಾ ಹೋಗುತ್ತೆ. ನಾವು ಉದಾಹರಣೆಗೆ ಇಲ್ಲಿ ಬರೆದಿದ್ದೀನಿ ಕೆಳಗಡೆ, ಇನ್ ದಿಸ್ ಈಕ್ವೇಷನ್ ಅಂದರೆ ಈ ಮೇಲಿನ ಸಮೀಕರಣದಲ್ಲಿ ಏನಾಗುತ್ತೆ, ಆ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ಲಿ ವೈ ಅನ್ನೋದು ಏನಾಗಿದೆ, ವೈ ಅನ್ನೋದು ಎಕ್ಸ್ನ ಬಿಂಬಕವಾಗಿದೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ವೈ ಅನ್ನೋದು ಎಕ್ಸ್ನ ಬಿಂಬಕವಾಗಿದೆ ಅಂದರೆ ಇಲ್ಲಿ ವೈ ಅನ್ನೋದು ಎಕ್ಸ್ ಮೇಲೆ ಅವಲಂಬಿತವಾಗಿದೆ. ಅಂದರೆ ಎಕ್ಸ್ ಅನ್ನೋದು ಸ್ವತಂತ್ರ ಚಲಕ, ವೈ ಅನ್ನೋದು ಅವಲಂಬಿತ ಚಲಕ ಅಂತ ನಾವು ಕರೀತಾ ಹೋಗ್ತೀವಿ. ಇಷ್ಟು ಬಿಂಬಕ ಮತ್ತು ಬಿಂಬಕಗಳ ಸಂಬಂಧಗಳನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ಈ ಬಿಂಬಕದ ವಿಧಗಳು ಯಾವ್ಯಾವುದಿದೆ ಅಥವಾ ಚಲಕಗಳಂದ್ರೇನು, ಚಲಕಗಳ ವಿಧಗಳು ಯಾವ್ಯಾವುದು ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ದಯವಿಟ್ಟು ಎಲ್ಲರೂ ಮ್ಯಾಕ್ಸಿಮೈಸ್ ಮಾಡಿಕೊಂಡು ನೋಡಿ. ಹಾಗಾದರೆ ಅದು ಮತ್ತೆ ನೋಟ್ಸ್